ವಿದ್ಯಾರ್ಥಿಗಳೆಲ್ಲರಿಗೂ ನನ್ನ ನಮಸ್ಕಾರಗಳು ಹಾಗೂ ಈ ದಿನದ ಆನ್ಲೈನ್ ತರಗತಿಗೆ ತಮ್ಮೆಲ್ಲರನ್ನೂ ಕೂಡ ಸ್ವಾಗತಿಸುತ್ತಾ ಈ ದಿನದ ಒಂದು ತರಗತಿಯನ್ನು ಪ್ರಾರಂಭ ಮಾಡ್ತಾ ಇದ್ದೇನೆ. ಇಂದಿನ ಒಂದು ತರಗತಿಯಲ್ಲಿ ನಾವು ಬಯೋಮಾಲಿಕ್ಯೂಲ್ಸ್ ಅಲ್ಲಿ ಏನು ಗ್ರೂಪ್ಸ್ ಬರ್ತದೆ, ಪ್ರೋಟೀನ್ಸ್, ಲಿಪಿಡ್ಸ್, ಕಾರ್ಬೋಹೈಡ್ರೇಟ್ಸ್, then the different types of bonds, glycosidic bond, peptide bond, then N-glycosidic bond, phosphate ester bond, phosphate diester bond, etc. Then the metabolic pathway, concept of metabolism, metabolic pathway. What is the definition for turnover? Turnover. ಎಲ್ಲವನ್ನು ಕೂಡ ನಾವು ಲಾಸ್ಟ್ ಕ್ಲಾಸಲ್ಲಿ ಸ್ಟಡಿ ಮಾಡಿದ್ವಿ. ಸೊ ಇನ್ ಟುಡೇಸ್ ಕ್ಲಾಸ್ ವಿ ವಿಲ್ ಡಿಸ್ಕಸ್ ಅಬೌಟ್ ದಿ ಲಾಸ್ಟ್ ಗ್ರೂಪ್ ಆಫ್ ಬಯೋಮಾಲಿಕ್ಯೂಲ್ಸ್ ಆರ್ ಎನ್ಸೈಮ್ಸ್. ಇವತ್ತು ಎನ್ಸೈಮ್ಸ್ನ ಬಗ್ಗೆ ನಾವು ಸ್ಟಡಿ ಮಾಡ್ತಾ ಹೋಗೋಣ. ಎನ್ಸೈಮ್ಸ್, ದಿ ಫಸ್ಟ್, ವಾಟ್ ಇಸ್ ದ ಡೆಫಿನಿಷನ್ ಫಾರ್ ಎನ್ಸೈಮ್ಸ್? Enzymes are protein molecules. Enzymes nothing but protein molecules. They are biological catalysts. Enzymes are biological catalysts and nothing but protein molecules. They have one or more chain of polypeptide, one or more polypeptide chain. So these are all definition for enzymes. So enzymes are defined as they are biological catalysts. They catalyzed chemical reaction. They catalyzed chemical reactions. Enzymes are nothing but protein molecules. Enzymes ಅಂತ ಏನಂತ ಡಿಫೈನ್ ಮಾಡ್ತೀರಾ ನೀವು ಅಂದಾಗ, enzymes are biological catalysts, catalyzed chemical reactions in the body. Catalyzed chemical reactions in the body. ಈ ಡೆಫಿನಿಷನ್ ಅನ್ನ ನೀವು ಕೊಡಬಹುದು. ಅಥವಾ ಇನ್ ಅದರ್ ವರ್ಡ್ಸ್, enzymes are protein molecules. They catalyzed chemical reactions of the body. ಏನ್ ಮಾಡುತ್ತದು? ಕೆಟಲೈಸ್ ಮಾಡುತ್ತೆ, ಕೆಮಿಕಲ್ ರಿಯಾಕ್ಷನ್ ಅನ್ನ ಕೆಟಲೈಸ್ ಮಾಡ್ತದೆ. ಎನ್ಸೈಮ್ಸ್ ದೇ ಸ್ಪೀಡ್ ಅಪ್ ಕೆಮಿಕಲ್ ರಿಯಾಕ್ಷನ್ಸ್. ಇವನ್ ಇನ್ ಎನಿ ಟೈಪ್ ಆಫ್ ರಿಯಾಕ್ಷನ್, ಕೆಮಿಕಲ್ ರಿಯಾಕ್ಷನ್ಸ್ ಇನ್ ಅವರ್ ಬಾಡಿ ಆರ್ ಆರ್ಗಾನಿಸಮ್ ಬಾಡಿ ಕೆಟಲೈಸ್ಡ್ ಬೈ ಎನ್ಸೈಮ್ಸ್. ಯಾವುದೇ ಆರ್ಗಾನಿಸಮ್ ಬಾಡಿಯನ್ನ ನೀವು ತೆಗೆದುಕೊಳ್ಳಿ, ಅಲ್ಲಿ ನಡೆಯುವಂತಹ ಏನು ಮೆಟಬಾಲಿಕ್ ಆಕ್ಟಿವಿಟೀಸ್ ಇದೆ, ಆಲ್ ದೀಸ್ ಆಕ್ಟಿವಿಟೀಸ್ ಇನ್ ಮೆಟಬಾಲಿಸಮ್ in the sense held by or taken by catalyst to complete those reactions. Those are called chemical reactions. During metabolism, all chemical reactions, that is conversion of complex molecules into simple one or any type of chemical reaction, requires enzymes. Enzymes speed up reaction. Hence, they are called biological catalysts. They speed up chemical reaction in the body. ಈ ಎನ್ಸೈಮ್ಸ್ ಏನಾಗ್ತದೆ, ಪ್ರತಿ ಆರ್ಗ್ಯಾನಿಸಮ್ನ ಬಾಡಿಯಲ್ಲಿ ನಡೆಯುವಂತಹ ಮೆಟಬಾಲಿಸಮ್ ಆಕ್ಟಿವಿಟೀಸ್ ಅಲ್ಲಿ ಅನೇಕ ರೀತಿಯ ಕೆಮಿಕಲ್ ರಿಯಾಕ್ಷನ್ಸ್ ಅನ್ನ ನಾವು ನೋಡ್ತೇವೆ. ಎಲ್ಲ ಕೆಮಿಕಲ್ ರಿಯಾಕ್ಷನ್ಸ್ ಕೂಡ ರಿಕ್ವೈರ್ಡ್ ಆರ್ ಇನ್ ದಿ ಪ್ರೆಸೆನ್ಸ್ ಆಫ್ ಎನ್ಸೈಮ್ಸ್. ಎನ್ಸೈಮ್ಸ್ ನಿಂದಲೇ ನಡೆಯುವಂಥದ್ದು. ಎನ್ಸೈಮ್ಸ್ ಏನ್ ಮಾಡುತ್ತೆ, ಅದು ಸ್ಪೀಡ್ ಅಪ್ ಮಾಡುತ್ತೆ, ಫಾಸ್ಟ್ ಆಗಿ ತಗೊಂಡೋಗ್ತದೆ. ದೇ ಕೆಟಲೈಸ್ಡ್ ದಟ್ ಆರ್ ಪರ್ಟಿಕ್ಯುಲರ್ ಟೈಪ್ ಆಫ್ ಕೆಮಿಕಲ್ ರಿಯಾಕ್ಷನ್. ಏನ್ ಮಾಡುತ್ತೆ, ಅದು ಫಾಸ್ಟ್ ಆಗಿ ಮಾಡ್ತದೆ. ಆ ಒಂದು ಫಾಸ್ಟ್ ಮಾಡುವಂತ ನೇಚರ್ ಎನ್ಸೈಮ್ ಇದೆ. ಹಾಗಾಗಿ enzymes nothing but there are several different kinds of enzymes are present in the body and they perform different chemical reactions or different functions. So enzymes nothing but protein molecules. They have one or two
chain of polypeptide or one or two polypeptide chains. They have one or two polypeptide chains. The enzymes are also called biological catalysts because they catalyzed any type of chemical reaction in an organism body. ಯಾವುದೇ ರೀತಿಯಾಗಿರ್ತಕ್ಕಂಥ ರಿಯಾಕ್ಷನ್ ಇರಲಿ ಅದನ್ನು ಕೆಟಲೈಸ್ ಮಾಡುವಂಥ ಎಬಿಲಿಟಿ ಇದೆ ಎನ್ಸೈಮ್ಸ್ಗೆ. ಎನ್ಸೈಮ್ಸ್ ಏನರಿಂದ ಮಾಡಿದೆ? ಪ್ರೋಟೀನ್ ಮಾಲಿಕ್ಯೂಲ್ಸ್, ಅದು ಪ್ರೋಟೀನ್ ಮಾಲಿಕ್ಯೂಲ್ಸ್ ಇಂದ ಆಗಿರುವಂಥದ್ದು. ಹಾಗಾಗಿ ಬಯಾಲಜಿಕಲ್ ಕೆಟಲಿಸ್ಟ್ ಅಂತ ನಾವು ಅದನ್ನು ಏನು ಮಾಡ್ತೇವೆ, ಕರಿತೇವೆ. ಅದನ್ನು ಎನ್ಸೈಮ್ಸ್ ಅನ್ನು ಬಯಾಲಜಿಕಲ್ ಕೆಟಲಿಸ್ಟ್ ಅಂತ ನಾವು ಅದನ್ನು ಟರ್ಮ್ ಮಾಡ್ತೇವೆ ಎನ್ಸೈಮ್ಸ್ ಅನ್ನು. ಕಮಿಂಗ್ ಟು ದಿ ದೆನ್ ವಾಟ್ ಆರ್ ದ ಇಂಪಾರ್ಟೆನ್ಸ್ ಫಾರ್ ಎನ್ಸೈಮ್ಸ್? ಯಾಕೆ ನಾವು ಪ್ರಾಮುಖ್ಯತೆಯನ್ನು ಕೊಟ್ಟಿದ್ದೀವಿ ಎನ್ಸೈಮ್ಸ್ಗೆ ಅಂದಾಗ, enzymes nothing but ಏನು, so they allow reaction to occur, they allow reaction to occur at the rate, they allow reaction to occur at the rate that is necessary for life. enzyme ಏನು ಮಾಡ್ತದೆ, ಒಂದು ರಿಯಾಕ್ಷನ್ ಅನ್ನ ಏನು ಮಾಡುತ್ತೆ, ಅಲೋ ಮಾಡ್ತದೆ. ಅಲೋ ಮಾಡಿದಾಗ ಆ ರಿಯಾಕ್ಷನ್ ನಡೆಯುವಾಗ ಏನು ಮಾಡುತ್ತೆ, ಒಂದು ರೇಟಲ್ಲಿ ಆ ರಿಯಾಕ್ಷನ್ ಅನ್ನ ಪ್ರೋಸೆಸ್ ಮಾಡ್ತದೆ, ಕೆಟಲೈಸ್ ಮಾಡುತ್ತೆ. ಆ ರೇಟ್ ಇದೆಯಲ್ಲ, ಆ ಸ್ಪೀಡ್ ಆಫ್ ರೇಟ್ ಏನಿದೆ, ದಟ್ ಈಸ್ ನೆಸಸರಿ ಫಾರ್ ಲೈಫ್. ಅದು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಲೈಫಿಗೆ. ಫಾರ್ ಎಕ್ಸಾಂಪಲ್, ಇನ್ ಅನಿಮಲ್ಸ್ ಡೈಜೆಷನ್, ದಟ್ ಈಸ್ ಡೈಜೆಷನ್, ಎ ಪ್ರೋಸೆಸ್, different types of enzymes are involved in that process, that is digestion. In digestion, complex molecules converted into simple molecules. ಉದಾಹರಣೆ ಕೊಡೋಣ, ಯಾಕೆ ಪ್ರಾಮುಖ್ಯತೆ ಕೊಡ್ತೀವಿ ನಾವು ಎನ್ಸೈಮ್ಸ್ಗೆ ಅಂದರೆ, ನಡೆಯುವಂತಹ ಯಾವುದೇ ಒಂದು ಕೆಮಿಕಲ್ ರಿಯಾಕ್ಷನ್ ಇರಬಹುದು, ಅದು ಫಾಸ್ಟ್ ಆಗಿ ಆಗುತ್ತೆ, ಕ್ವಿಕ್ ಆಗಿ ಆಗುತ್ತೆ. ಆ ರೇಟ್ ಇದೆಯಲ್ಲ, ಆ ಫಾಸ್ಟ್ ರೇಟ್ ಏನಿದೆ, ದಟ್ ಈಸ್ ವೆರಿ ಇಂಪಾರ್ಟೆಂಟ್ ಇನ್ ದಿ ಲೈಫ್. ಸೊ ಆ ಲೈಫಲ್ಲಿ, ಲೈಫ್ ಸೈಕಲಲ್ಲಿ ಬಹಳ ಮುಖ್ಯವಾಗಿರುವಂಥದ್ದು. ಎಕ್ಸಾಂಪಲ್ ಕೊಡೋದಾದರೆ, ಹ್ಯೂಮನ್ ಡೈಜೆಷನ್ನಲ್ಲೇ ತಗೊಳ್ಳೋಣ. ಹಲವಾರು ಎನ್ಸೈಮ್ಸ್ ಇನ್ವಾಲ್ವ್ ಆಗುತ್ತೆ ಡೈಜೆಷನ್ ಪ್ರೋಸೆಸ್ಸಲ್ಲಿ. ನಥಿಂಗ್ ಬಟ್ ಎ ರಿಯಾಕ್ಷನ್, ಕೆಮಿಕಲ್ ರಿಯಾಕ್ಷನ್. ಏನಾಗುತ್ತಲ್ಲಿ ಡೈಜೆಷನ್ ಪ್ರೋಸೆಸ್ಸಲ್ಲಿ? ಸೊ ಸೆವರಲ್ ಟೈಪ್ಸ್ ಆಫ್ ಎನ್ಸೈಮ್ಸ್ ಆರ್ ಇನ್ವಾಲ್ವ್ಡ್. ದೆನ್ during that process, complex molecules converted into simple molecules. ಜೀರ್ಣ ಕ್ರಿಯೆಯಲ್ಲಿ ಕಾಂಪ್ಲೆಕ್ಸ್ ಮಾಲಿಕ್ಯೂಲ್ಸ್, ಲಿಪಿಡ್ಸ್, ಕಾರ್ಬೋಹೈಡ್ರೇಟ್, ಫ್ಯಾಟ್ಸ್, ನಾವು ತಗೊಂಡಂಥ ಆಹಾರದಲ್ಲಿರುವ ಕಾಂಪ್ಲೆಕ್ಸ್ ಮಾಲಿಕ್ಯೂಲ್ಸ್ ಇವೇನಾಗುತ್ತೆ ಡೈಜೆಷನ್ನಲ್ಲಿ ಜೀರ್ಣವಾಗಬೇಕಾದ್ರೆ ಸಿಂಪಲ್ ಮಾಲಿಕ್ಯೂಲ್ಸ್ ಆಗಿ ಕನ್ವರ್ಟ್ ಆಗ್ತದೆ ಬೈ ದಿ ಹೆಲ್ಪ್ ಆಫ್ ಎನ್ಸೈಮ್ಸ್. ಹಾಗಾಗಿ ನಾವು ಯಾಕೆ ಪ್ರಾಮುಖ್ಯತೆ ಕೊಡ್ತೇವೆ ಅಂದರೆ, ಸೊ ದೇ ಅಲೋ ಟು ಏನು ಮಾಡುತ್ತೆ, ರಿಯಾಕ್ಷನ್, ದೇ ಅಲೋ ರಿಯಾಕ್ಷನ್ ಟು ಅಕರ್ at the rate that is important or necessary for life, that is important or necessary for life. Then function, and function ಮಾಡುತ್ತೆ enzymes. What are the functions? So enzymes functions are vital ಅಂದ್ರೆ important. Enzyme functions are important or vital. They perform wide range of functions or reactions. ಏನು ಮಾಡುತ್ತದು, ತುಂಬ ವಿಸ್ತಾರವಾಗಿ ಕೆಲಸವನ್ನ, ಫಂಕ್ಷನ್ ಅನ್ನ ಮಾಡುತ್ತೆ. ವೈಡ್ ರೇಂಜ್ ಆಫ್ ಫಂಕ್ಷನ್ಸ್. ಫಾರ್ ಎಕ್ಸಾಂಪಲ್ ಏನು ಕೊಡ್ಬೋದು ಅದು ಅಂದಾಗ, ಇನ್ ದಿ digestion process, the digestion takes place by the help of different kinds of enzymes. So the rate of that reaction is very fast. ಏನಾಗ್ತದೆ ಅಲ್ಲಿ ಡೈಜೆಷನ್ ಅಲ್ಲಿ, ಆ ತೆಗೆದುಕೊಳ್ಳುವಂತಹ ಸ್ಪೀಡ್ ಏನಿದೆ, ರಿಯಾಕ್ಷನ್ ಕಂಪ್ಲೀಟ್ ಆಗುವಂಥ ಸ್ಪೀಡ್ ಏನಿದೆ, ಫಾಸ್ಟ್ ಆಗುತ್ತೆ, ಕಡಿಮೆ ಕಾಲಾವಧಿಯಲ್ಲಿ ಆಗುವಂಥದ್ದು. ಹಾಗಾಗೋದ್ರಿಂದನೇ ಬೇಗ ಜೀರ್ಣಕ್ರಿಯೆ ನಡೆಯುವಂಥದ್ದು. ಆ ರೇಟ್ ಏನಿದೆ, ವೆರಿ ವೆರಿ ಇಂಪಾರ್ಟೆಂಟ್. ಸೊ ವೈಟಲ್ ಫಂಕ್ಷನ್, enzyme functions are vital.
ದೇ ಪರ್ಫಾರ್ಮ್ ವೈಡ್ ರೇಂಜ್ ಆಫ್ ಫಂಕ್ಷನ್ಸ್. ತುಂಬ ವಿಸ್ತಾರವಾಗಿರ್ತಕ್ಕಂಥ ಕೆಲಸಗಳನ್ನು ಮಾಡುತ್ತೆ ಎನ್ಸೈಮ್ಸ್. ನಾವು ಕಮಿಂಗ್ ಟು ದಿ ನೇಚರ್ ಆಫ್ ಎನ್ಸೈಮ್ಸ್. ನೇಚರ್ ಆಫ್ ಎನ್ಸೈಮ್ಸ್. ಈಗ ಬರೋಣ, ಆ ನೇಚರ್ಗೆ ಬರೋಣ, ಯಾವ ರೀತಿ ಇದೆ ಎನ್ಸೈಮ್ ನೇಚರ್ ಅನ್ನುವಂಥದ್ದು. ಸೊ ಕಮಿಂಗ್ ಟು ದಿ ನೇಚರ್ ಆಫ್ ಎನ್ಸೈಮ್. enzyme has a active site. Each enzyme has a active site. In that site, during the reaction, a substrate or a compound binds to that site of an enzyme to become enzyme substrate complex. ಈಗ ಎನ್ಸೈಮ್ ನೇಚರ್ಗೆ ಬಂದಾಗ ಎನ್ಸೈಮ್ ಅಲ್ಲಿ ಏನಿದೆ, ಸೊ ಲುಕ್ ಅಟ್ ದಿಸ್ ಡಯಾಗ್ರಾಮ್. ಎನ್ಸೈಮ್ ಅಲ್ಲಿ ಏನಿದೆ, ಸೊ ಒಂದು ಆಕ್ಟಿವ್ ಸೈಟ್ ಇದೆ. ಎನ್ಸೈಮ್ ಹ್ಯಾಸ್ ಆಕ್ಟಿವ್ ಸೈಟ್. ಲುಕ್ ಅಟ್ ದಿಸ್ ಸೈಟ್. ದಿಸ್ ಈಸ್ ಕಾಲ್ಡ್ ಆಕ್ಟಿವ್ ಸೈಟ್. ಸೊ enzymes have active site. During the process of chemical reaction, in that reaction, the substrate, that is which type of substance undergo that chemical reaction and converted into a new substance, new substrate. ಈಗ ಏನಾಗುತ್ತೆ, ರಿಯಾಕ್ಷನ್ ಅಲ್ಲಿ ಎನ್ಸೈಮ್, ಪ್ರತಿ ಎನ್ಸೈಮ್ ಅಲ್ಲೂ ಒಂದು ಆಕ್ಟಿವ್ ಸೈಟ್ ಇದೆ, ಈ ಆಕ್ಟಿವ್ ಸೈಟ್ ಏನಾಗ್ತದೆ, ರಿಯಾಕ್ಷನ್ ಟೈಮ್ ಅಲ್ಲಿ ಬೈಂಡ್ಸ್ ಟು ದಿ ಸಬ್ಸ್ಟ್ರೇಟ್. ಯಾವ ಸಬ್ಸ್ಟೆನ್ಸು, ಯಾವ ವಸ್ತು ರಿಯಾಕ್ಷನ್ಗೆ ಒಳಗಾಗುತ್ತೋ ಆ ವಸ್ತು ಏನಾಗ್ತದೆ, ಕಮ್ ಅಂಡ್ ಬೈಂಡ್ಸ್ ವಿತ್ ದಟ್ ಆಕ್ಟಿವ್ ಸೈಟ್ ಆಫ್ ಎನ್ಸೈಮ್. ಸೊ ಸಬ್ಸ್ಟ್ರೇಟ್, ಎಸ್ ಫಾರ್ ಸಬ್ಸ್ಟ್ರೇಟ್, binds to that active site of an enzyme to form, ಏನು ಕೊಡುತ್ತಾಗ ರಿಯಾಕ್ಷನ್ ಸ್ಟಾರ್ಟ್ ಆಗ, when the processing or initiation of that reaction, by that time substrate that allow to that reaction give rise new substrate. So that substrate or compound binds to active site of an enzyme, give rise, ಏನು ಕೊಡ್ತದೆ, give rise ES, that means enzyme substrate complex. Enzyme substrate complex. Enzyme substrate complex. So this enzyme substrate complex further transformed into product, new product. So that transformed into product EP. So that is E plus P. This process is called transformation, transition site. The substrate at the end of reaction converted into product. ಈಗ ಒಂದು ಕೆಮಿಕಲ್ ರಿಯಾಕ್ಷನ್ ಆಗಬೇಕಾದ್ರೆ ಎನ್ಸೈಮ್ ಅಲ್ಲಿ ಒಂದು ಆಕ್ಟಿವ್ ಸೈಟ್ ಇರ್ತದೆ. ಈ ಸೈಟಿಗೆ ಆ ರಿಯಾಕ್ಷನ್ ಅಲ್ಲಿ ಯಾವ ವಸ್ತು ಇನ್ನೊಂದು ರೀತಿಯಾಗಿ ಕನ್ವರ್ಟ್ ಆಗಬೇಕಾಗಿರ್ತದೋ ಆ ರಿಯಾಕ್ಷನ್ ಅಲ್ಲಿ, ಆ ವಸ್ತುವನ್ನ ಸಬ್ಸ್ಟ್ರೇಟ್ ಅಂತ ಕರಿತೀವಿ. ಆ ಸಬ್ಸ್ಟ್ರೇಟು ಆ ರಿಯಾಕ್ಷನ್ ಸ್ಟಾರ್ಟ್ ಆಗಬೇಕಾದ್ರೆ ಏನಾಗ್ತದೆ, ಪ್ರಾರಂಭದಲ್ಲಿ ಬೈಂಡ್ ಆಗುತ್ತೆ, ಆಕ್ಟಿವ್ ಸೈಟ್ಗೆ ಬೈಂಡ್ ಆಗ್ತದೆ. ಬೈಂಡ್ ಆಗ್ಬಿಟ್ಟು ಏನ್ ಕೊಡುತ್ತೆ, ಎನ್ಸೈಮ್ ಸಬ್ಸ್ಟ್ರೇಟ್ ಕಾಂಪ್ಲೆಕ್ಸ್ ಟು ಗಿವ್ ರೈಸ್ ಆರ್ ಟು ಬ್ರಿಂಗ್ಸ್ ಎನ್ಸೈಮ್ ಸಬ್ಸ್ಟ್ರೇಟ್ ಕಾಂಪ್ಲೆಕ್ಸ್ ಅದನ್ನ ಕೊಡುತ್ತೆ. ಅದನ್ನ ನಾವು ES ಅಂತ ಕರಿತೇವೆ, ES ಕಾಂಪ್ಲೆಕ್ಸ್, ಎನ್ಸೈಮ್ ಸಬ್ಸ್ಟ್ರೇಟ್ ಕಾಂಪ್ಲೆಕ್ಸ್. Then this converted into product, S converted into product, P for nothing but product. That process is called, conversion is called transformation. ಅದನ್ನೇನಂತ ಕರಿತೀವಿ, ಟ್ರಾನ್ಸ್ಫಾರ್ಮೇಶನ್. So when it converts to product, that ends of that reaction. ಅಲ್ಲಿಗೆ ಆ ರಿಯಾಕ್ಷನ್ ಮುಗಿಯುತ್ತೆ. So ES converted into EP, enzyme product complex. It includes enzyme and products. This is how enzyme makes a substrate into product, new product during that chemical reaction.
ಆ ಒಂದು ರಿಯಾಕ್ಷನ್ ಅಲ್ಲಿ ಹೇಗೆ ಆ ಸಬ್ಸ್ಟೆನ್ಸ್ ಅನ್ನ ಹೊಸ ಸಬ್ಸ್ಟೆನ್ಸ್ ಆಗಿ ಪ್ರಾಡಕ್ಟ್ ಆಗಿ ಕನ್ವರ್ಟ್ ಮಾಡ್ತದೆ, ಅತಿ ಕಡಿಮೆ ಸಮಯದಲ್ಲಿ ಫಾಸ್ಟ್ ಆಗಿ ಕನ್ವರ್ಟ್ ಮಾಡುವಂಥದ್ದು. By that time enzyme act as a catalyst. ಯಾವ ರೀತಿಗೆ ಆಕ್ಟ್ ಮಾಡುತ್ತದು? ಕೆಟಲಿಸ್ಟ್. ಬರೀ ಕೆಟಲಿಸ್ಟ್ ಅಲ್ಲ, ಬಯೋಕೆಟಲಿಸ್ಟ್ ಅಂತ ಕರಿತೇವೆ. ಬಯೋಕೆಟಲಿಸ್ಟ್ ಆಗಿ ಆಕ್ಟ್ ಮಾಡ್ತದೆ. ಸೊ ದಿಸ್ ಇಸ್ ದ ನೇಚರ್ ಆಫ್ an enzyme. Enzyme has an active site. During the process of reaction, chemical reaction, that active site binds to substrate to bring enzyme substrate complex. Later, enzyme substrate complex give rise, or under the transformation process give rise substrate into product. That is called EP, enzyme product complex. That's the end of that reaction. The enzyme becomes free than ready to bind the next molecule. ಆ ಎನ್ಸೈಮ್ ಪ್ರಾಡಕ್ಟ್ ಆಗ್ತಿದ್ದಂಗೆ ಕೆಟಲಿಸ್ಟ್ ಆಗಿ ಆಕ್ಟ್ ಮಾಡಿದಂತಹ ಎನ್ಸೈಮ್ ಏನಾಗ್ತದೆ? ಫ್ರೀ ಆಗುತ್ತೆ. ಫ್ರೀ ಆಗಿ ರಿಲೀಸ್ ಆಗಿ ಮತ್ತೆ ಶುರು ಮಾಡ್ಕೊಳ್ಳುತ್ತೆ ಇನ್ನೊಂದು ಮಾಲಿಕ್ಯೂಲ್ ಅನ್ನ ಬೈಂಡ್ ಮಾಡಿ ಕನ್ವರ್ಷನ್ ಮಾಡಲಿಕ್ಕೆ. ಇದು ನಾವು ಎನ್ಸೈಮ್ ಮಾಡುವಂಥ ನೇಚರು ಯಾವ ರೀತಿ ಕನ್ವರ್ಷನ್ ಮಾಡುತ್ತೆ ಅನ್ನೋದನ್ನ ನಾವು ಎನ್ಸೈಮ್ ನೇಚರ್ ಅಂತ ಕರಿತೇವೆ. ಸೊ ದಿ ನೇಚರ್ ಆಫ್ an enzyme or nature of enzymes includes four the properties. That is, first one, substrate binds to active site of an enzyme. During the conversion, during the time of reaction, ಏನಾಗ್ತದೆ? what are the steps are followed, or what are the steps included that the chemical reaction starts and ends? ಏನಾಗುತ್ತೆ ಅಷ್ಟರೊಳಗೆ ಯಾವ್ಯಾವ ಸ್ಟೆಪ್ಸ್ ಇದೆ ನೋಡೋಣ. ಫಸ್ಟ್ ಒನ್, substrate binds to active site of an enzyme. This is active site. Second point, binding of substrate induce enzyme alter the shape. ಯಾವಾಗ ಸಬ್ಸ್ಟ್ರೇಟ್ ಬೈಂಡ್ ಆಗ್ತದೋ ಅದೇನ್ ಮಾಡ್ತದೆ? ಎನ್ಸೈಮ್ ನ ಶೇಪ್ ಅನ್ನ ಚೇಂಜ್ ಮಾಡ್ತದೆ. ಎನ್ಸೈಮ್ ಶೇಪ್ ಅನ್ನ ಚೇಂಜ್ ಮಾಡ್ತದೆ. ಎರಡನೇ ಸ್ಟೆಪ್. ಥರ್ಡ್ ಒನ್, active site of the enzyme binds substrate, break down bonds that brings new enzyme product. ಥರ್ಡ್ ಸ್ಟೆಪ್ ಏನದು ಇದರಲ್ಲಿ ಅಂದಾಗ, ಆಕ್ಟಿವ್ ಸೈಟ್ ಆಫ್ ದಿ ಎನ್ಸೈಮ್ ಬೈಂಡ್ಸ್ ಸಬ್ಸ್ಟ್ರೇಟ್ ಏನ್ ಕೊಡುತ್ತೆ? ಎನ್ಸೈಮ್ ಸಬ್ಸ್ಟ್ರೇಟ್ ಕಾಂಪ್ಲೆಕ್ಸ್ ಅನ್ನ ಕೊಡ್ತದೆ. ಸೊ ದಟ್ ಬ್ರೇಕ್ಸ್, ಅದೇನ್ ಮಾಡುತ್ತೆ? ಕಾಂಪ್ಲೆಕ್ಸ್ ಆದ್ಮೇಲೆ, ಎನ್ಸೈಮ್ ಸಬ್ಸ್ಟ್ರೇಟ್ ಕಾಂಪ್ಲೆಕ್ಸ್ ಆದ್ಮೇಲೆ ದಟ್ ಬ್ರೇಕ್ಸ್ ಪ್ರಾಡಕ್ಟ್ ಸಬ್ಸ್ಟ್ರೇಟ್ ಬಾಂಡ್ಸ್, ಕೆಮಿಕಲ್ ಬಾಂಡ್ಸ್ ಅನ್ನ ಏನ್ ಮಾಡುತ್ತೆ? ಬ್ರೇಕ್ ಮಾಡ್ತದೆ. ಬ್ರೇಕ್ ಮಾಡಿ ಏನನ್ನ ಕೊಡುತ್ತೆ? ಗಿವ್ ರೈಸ್ ನ್ಯೂ ಪ್ರಾಡಕ್ಟ್. ಸಬ್ಸ್ಟ್ರೇಟ್ ಇರುವಂತದ್ದು ಪ್ರಾಡಕ್ಟ್ ಆಗ್ತದೆ. ಹಾಗೆ ಕನ್ವರ್ಷನ್ ಆಗ್ಬೇಕಾದ್ರೆ ಎನ್ಸೈಮ್ ಸಬ್ಸ್ಟ್ರೇಟ್ ಕಾಂಪ್ಲೆಕ್ಸ್, ES ಕಾಂಪ್ಲೆಕ್ಸ್ ಟರ್ನ್ಸ್ ಟು EP ಕಾಂಪ್ಲೆಕ್ಸ್. ಆಗ ಆ ಹೈಡ್ರೋಜನ್ ಬಾಂಡ್ಸ್ ಏನಿರ್ತದೆ, ಅದ್ರ ಕೆಮಿಕಲ್ ಬಾಂಡ್ಸ್ ಏನಿದೆ ಅದೇನಾಗ್ತದೆ? ಬ್ರೇಕ್ ಡೌನ್ ಆಗ್ತದೆ. ಇದು ಮೂರನೇ ಸ್ಟೆಪ್ at the time of conversion. Then fourth one, enzyme release products at the end of reaction. That enzyme free and ready to bind another enzyme. ಈಗ ಲಾಸ್ಟ್ ರಿಯಾಕ್ಷನ್ ಕೊನೆಗೊಳ್ಳುವಂತಹ ಸಂದರ್ಭದಲ್ಲಿ ಏನ್ ಮಾಡುತ್ತೆ? ಎನ್ಸೈಮ್ ರಿಲೀಸ್ ಪ್ರಾಡಕ್ಟ್. ಆ ಸಬ್ಸ್ಟ್ರೇಟ್ ಇರ್ತಕ್ಕಂಥದ್ದು ಪ್ರಾಡಕ್ಟ್ ಆಗಿ ಯಾವಾಗ ಕನ್ವರ್ಟ್ ಆಗ್ತದೋ ಅಲ್ಲಿಗೆ ಆ ಕೆಮಿಕಲ್ ರಿಯಾಕ್ಷನ್ ಎಂಡ್ ಆಗ್ತದೆ. ಆಗೇನಾಗುತ್ತೆ? ಎನ್ಸೈಮ್ ರಿಲೀಸ್ ಪ್ರಾಡಕ್ಟ್ ಅಟ್ ದಿ ಎಂಡ್ ಆಫ್ ರಿಯಾಕ್ಷನ್. ದಟ್ ಎನ್ಸೈಮ್ ನೌ ದಟ್ ಈಸ್ ಫ್ರೀ. ಆ ಎನ್ಸೈಮ್ ಏನಾಗುತ್ತೆ? ಆ ಕೆಲಸವನ್ನ ಮುಗಿಸಿ ಫ್ರೀ ಆಗ್ತದೆ. ದಟ್ ಫ್ರೀ ಎನ್ಸೈಮ್ ರೆಡಿ ಟು ಬೈಂಡ್ ಅನದರ್ ಮಾಲಿಕ್ಯೂಲ್. ಈಗ ಇನ್ನೊಂದು ಸಬ್ಸ್ಟ್ರೇಟ್ ಅನ್ನು ಬೈಂಡ್ ಮಾಡೋದಕ್ಕೆ ಏನ್ ಮಾಡುತ್ತೆ? ರೆಡಿ ಆಗ್ತದೆ. ಸೊ ಡ್ಯೂರಿಂಗ್ ದಿ ಟೈಮ್ ಆಫ್ ಕನ್ವರ್ಷನ್ ಆಫ್
substrate into product. These are the steps are identified by the time of conversion, when substrate binds to active site and converted into product, enzyme product. That is the end of that reaction. This is beginnings of reaction and that is end of the reaction. These are the steps. So nature of enzyme, ಇದನ್ನು ನಾವೇನಂತ ಹೇಳೋಣ, ಸ್ಟೆಪ್ಸ್ ಅಲ್ಲಿ ಕನ್ವರ್ಷನ್ ಆಗುವಂಥದ್ದನ್ನ ನೇಚರ್ ಆಫ್ ಎನ್ಸೈಮ್ ಅಂತ ಕರಿತೇವೆ. ನಾ ದಿ ಕೆಮಿಕಲ್ ರಿಯಾಕ್ಷನ್, enzymes are very very important for any kind of chemical reaction because the reaction speed up by the help of an enzyme, and in the chemical reaction there are changes, two changes may be noticed during the chemical reaction. Two changes may be noticed. ಈಗ ಕೆಮಿಕಲ್ ರಿಯಾಕ್ಷನ್ಗೆ ಬಂದಾಗ ಏನು ಮಾಡುತ್ತಿದ್ದು, ಸಬ್ಸ್ಟ್ರೇಟನ್ನು ಪ್ರಾಡಕ್ಟ್ ಆಗಿ ಮಾಡುತ್ತೆ ಅಂತ ಈಗ ತಾನೇ ನೋಡಿದ್ವಿ. ಆ ಟೈಮಲ್ಲಿ ಎರಡು ಚೇಂಜಸ್ಸನ್ನು ನೋಡ್ತೀವಿ. ಎರಡು ಚೇಂಜಸ್, ದೇರ್ ಆರ್ ಟೂ ಚೇಂಜಸ್, ಫಿಸಿಕಲ್ ಚೇಂಜಸ್. There are two physical changes are occurred by the time of chemical reaction. ಯಾವ್ಯಾವ್ದು ಚೇಂಜಸ್ಸು? What are those two physical changes? First one, so that the beginnings of that chemical reaction, the enzyme shape or shape of an enzyme becomes change. First physical change ಏನು? ಆ ರಿಯಾಕ್ಷನ್ ಸ್ಟಾರ್ಟ್ ಆಗುವಾಗ ಏನಾಗ್ತದೆ, ಎನ್ಸೈಮ್ ಶೇಪ್ ಏನಾಗ್ತದೆ, ಆಲ್ಟರ್ ಆಗ್ತದೆ, ಚೇಂಜ್ ಆಗ್ತದೆ, ಎನ್ಸೈಮ್ ಶೇಪ್. ದೆನ್ ಸೆಕೆಂಡ್ ಫಿಸಿಕಲ್ ಚೇಂಜ್ ಏನಾಗ್ತದೆ, ಸೆಕೆಂಡ್ ಫಿಸಿಕಲ್ ಚೇಂಜ್ ಅಲ್ಲಿ ದಿ ಚೇಂಜ್ ಆಫ್ ಮ್ಯಾಟರ್, ದಟ್ ಈಸ್ ಸಬ್ಸ್ಟ್ರೇಟ್ ಇಂಟು ಪ್ರಾಡಕ್ಟ್, ದಟ್ ಈಸ್ ಅನದರ್ ಫಿಸಿಕಲ್ ಚೇಂಜ್. ಈಗ ಎನ್ಸೈಮ್ ಕೆಮಿಕಲ್ಸ್ ರಿಯಾಕ್ಷನ್ ಅಲ್ಲಿ ಇನ್ವಾಲ್ವ್ ಆದಾಗ ಆ ರಿಯಾಕ್ಷನ್ನ ಕೆಟಲೈಸ್ ಮಾಡುವಾಗ ಎರಡು ಚೇಂಜಸ್, ಫಿಸಿಕಲ್ ಚೇಂಜಸ್ ಅನ್ನ ನಾವು ನೋಡ್ತೇವೆ. ಒಂದು, ಆ ಕೆಮಿಕಲ್ ರಿಯಾಕ್ಷನ್ ಸ್ಟಾರ್ಟ್ ಆದಾಗ ಎನ್ಸೈಮ್ ತನ್ನ ಏನು ಒಂದು ರಚನೆ ಇದೆ, ಸ್ಟ್ರಕ್ಚರ್ ಇದೆ, ಅದನ್ನು ಆಲ್ಟರ್ ಮಾಡ್ಕೊಳ್ತದೆ. ದಿ ಫಸ್ಟ್ ಫಿಸಿಕಲ್ ಚೇಂಜ್ ಆಲ್ಟರ್ ದಿ ಸ್ಟ್ರಕ್ಚರ್ ಆಫ್ ಅನ್ ಎನ್ಸೈಮ್, ಒಂದನೇದು. ಎರಡನೇದಾಗಿ ದಿ ಕನ್ವರ್ಷನ್, ಚೇಂಜ್ ಆಫ್ ಮ್ಯಾಟರ್ ಫ್ರಮ್ ಸಬ್ಸ್ಟ್ರೇಟ್ ಟು ಪ್ರಾಡಕ್ಟ್. ಎರಡನೇ ಫಿಸಿಕಲ್ ಚೇಂಜ್ ಏನು ಅಂದ್ರೆ, ಯಾವುದು ರಿಯಾಕ್ಷನ್ಗೆ ಒಳಪಡುತ್ತೋ ಆ ಸಬ್ಸ್ಟೆನ್ಸು, ಸಬ್ಸ್ಟ್ರೇಟು, ಅದು ಪ್ರಾಡಕ್ಟ್ ಆಗಿ ಚೇಂಜ್ ಆಗುವಂಥದ್ದು, ಈ ಎರಡು ಫಿಸಿಕಲ್ ಚೇಂಜಸ್ ಅನ್ನ ನೋಡ್ತೀವಿ ನಾವು ಕೆಮಿಕಲ್ ರಿಯಾಕ್ಷನ್ ಸ್ಟಾರ್ಟ್ ಆಗುವಾಗ. ಪ್ರತಿ ಕೆಮಿಕಲ್ ರಿಯಾಕ್ಷನ್ ಅಲ್ಲೂ ಈ ಎರಡು ರೀತಿಯ ಫಿಸಿಕಲ್ ಚೇಂಜಸ್ ಅನ್ನ ನೋಡ್ತೇವೆ. ದೀಸ್ ಟೂ physical changes may be noticed during the time of chemical reaction. ಆ ರಿಯಾಕ್ಷನ್ ಅಲ್ಲಿ ಈ ಎರಡು ಒಂದು ಚೇಂಜಸ್ ಅನ್ನ ನಾವು ನೋಡ್ತಾ ಹೋಗ್ತೇವೆ. ಇದಕ್ಕೆ ನಾವು ನೋಡಬಹುದು ಒಂದು ಎಕ್ಸಾಂಪಲ್ ಅನ್ನ ಕೊಡೋಣ, ಯಾಕೆ ಕೆಮಿಕಲ್ ರಿಯಾಕ್ಷನ್ ಆಗುವಾಗ ಚೇಂಜಸ್ ಆಗ್ತದೆ ಅನ್ನೋದಕ್ಕೆ. when starch converted into glucose, starch nothing but polysaccharide. ನಾವು ಕಾರ್ಬೋಹೈಡ್ರೇಟ್ಸ್ ಅಲ್ಲಿ ಸ್ಟಡಿ ಮಾಡಿದ್ವಿ. ಸ್ಟಾರ್ಚ್ ಯಾವುದಕ್ಕೆ ಉದಾಹರಣೆಯಾಗಿ ಕೊಟ್ಟಿದ್ದು, ಪಾಲಿಸ್ಯಾಕರೈಡ್. ಅಲ್ಲಿ ಸ್ಟಾರ್ಚ್, ಕೈಟಿನ್, ದೆನ್ ಸೆಲ್ಯುಲೋಸ್, ಇದೆಲ್ಲ ನಾವು ಸ್ಟಡಿ ಮಾಡಿದ್ವಿ, ಗ್ಲೈಕೋಜನ್. ಹಾಗಾಗಿ ಸ್ಟಾರ್ಚ್ ಏನಾಗುತ್ತೆ, ಕನ್ವರ್ಷನ್ ಆಗ್ತದೆ, ಸ್ಪ್ಲಿಟ್ ಆಗ್ತದೆ, ಕಾಂಪ್ಲೆಕ್ಸ್ ಮಾಲಿಕ್ಯೂಲ್ ಕನ್ವರ್ಟೆಡ್ ಇಂಟು ಸಿಂಪಲ್ ಆರ್ ಬ್ರೇಕ್ ಡೌನ್ ಇಂಟು ಸಿಂಪಲ್ ಮಾಲಿಕ್ಯೂಲ್. ಗ್ಲೂಕೋಸ್ ಯಾವುದು, ಸಿಂಪಲ್ ಮಾಲಿಕ್ಯೂಲ್. ಇದು ಒಂದು ಕೆಮಿಕಲ್ ರಿಯಾಕ್ಷನ್. ಹಾಗೆ ಟರ್ನ್ ಆಗುವಾಗ ಏನಾಗ್ತದೆ, ಫಸ್ಟ್ ಎನ್ಸೈಮ್ ಪ್ರಾಡಕ್ಟ್ ಏನಿದೆ ಅದು ಅಲ್ಲಿ ಎನ್ಸೈಮ್ ಸ್ಟ್ರಕ್ಚರ್ ಏನಾಗಿದೆ, ಆಲ್ಟರ್ ಆಗ್ತದೆ. ಆ ನಂತರ ಲಾಸ್ಟಿಗೆ ಏನಾಗ್ತದೆ, ಸ್ಟಾರ್ಚ್ ಇರ್ತಕ್ಕಂಥದ್ದು ಏನಾಗ್ತದೆ, ಅಲ್ಲಿ ಗ್ಲೂಕೋಸ್ ಆಗ್ತದೆ. ಸೊ ಪ್ರಾಡಕ್ಟ್, ಸಬ್ಸ್ಟ್ರೇಟ್ ಕನ್ವರ್ಟೆಡ್ ಇಂಟು ಪ್ರಾಡಕ್ಟ್, ನ್ಯೂ ಪ್ರಾಡಕ್ಟ್, ದಟ್ ಈಸ್ ನ್ಯೂ ಸಬ್ಸ್ಟೆನ್ಸ್, ನ್ಯೂ ಸಬ್ಸ್ಟ್ರೇಟ್. ಅಲ್ಲಿಗೆ ಏನಾಗುತ್ತೆ, ರಿಯಾಕ್ಷನ್ ಮುಗಿಯುವಂಥದ್ದು, ಕೆಮಿಕಲ್ ರಿಯಾಕ್ಷನ್ ಮುಗಿಯುವಂಥದ್ದು. ಇದು ನಾವು ಕೆಮಿಕಲ್ ರಿಯಾಕ್ಷನ್ ಅಲ್ಲಿ ನೋಡುವಂಥದ್ದು ಏನಾಗುತ್ತಿದ್ದು ಅಂದಾಗ. ನೆಕ್ಸ್ಟ್, ರೇಟ್ ಆಫ್ ರಿಯಾಕ್ಷನ್. ಸೊ ಎನಿ ಕೆಮಿಕಲ್ ರಿಯಾಕ್ಷನ್, ಸೊ it
time. It needs or requires time. Time is very, very important. The rate of reaction depends on the time. Depends on the time. ಅಲ್ಲಿ ಸ್ಪೆಸಿಫಿಕ್ ಟೈಮ್ ಮೇಲೆ ಡಿಪೆಂಡ್ ಆಗಿರ್ತದೆ ಆ ರೇಟ್ ಆಫ್ ರಿಯಾಕ್ಷನ್. ಡಿಪೆಂಡ್ಸ್ ಆನ್ ದಿ ಟೈಮ್ ಅಂತ ಕರಿತೇವೆ. ಸೊ ದಿ ರಿಯಾಕ್ಷನ್ ನೀಡ್ಸ್, ರೇಟ್ ಆಫ್ ರಿಯಾಕ್ಷನ್ ನೀಡ್ಸ್ ಟೈಮ್. ಟೈಮ್ ರೆಪ್ರೆಸೆಂಟೆಡ್ ಬೈ ಟಿ ಅಂತ ಕರಿತೇವೆ. ಟೈಮ್ ರೆಪ್ರೆಸೆಂಟೆಡ್ ಬೈ ಟಿ. ಸೊ ದಿ ರಿಯಾಕ್ಷನ್ that depends on rate of reaction depends on time. So the rate of reaction is equal to, that is P, product by time. P ಅಂತ ಕರಿತೇವೆ. ನೋಡಿ, ಯಾವಾಗ ಆ ಒಂದು ರಿಯಾಕ್ಷನ್ ಯಾವುದ್ರ ಮೇಲೆ ಡಿಪೆಂಡ್ ಆಗಿರ್ತದೆ, ಅದ್ರ ಸ್ಪೀಡ್, ಆ ರಿಯಾಕ್ಷನ್ ನ ಸ್ಪೀಡ್ ಏನಿದೆ ದಟ್ ಈಸ್ ರೇಟ್ ಅಂತ ಕರಿತೇವೆ. ಈ ರೇಟ್ ಆಫ್ ದಿ ರಿಯಾಕ್ಷನ್ ಅಥವಾ ಸ್ಪೀಡ್ ಆಫ್ ದಿ ರಿಯಾಕ್ಷನ್ ಡಿಪೆಂಡ್ಸ್ ಆನ್ ದಿ ಫಾರ್ಮೇಷನ್ ಆಫ್ ಪ್ರಾಡಕ್ಟ್ ಬೈ ಟೈಮ್. ಯಾವಾಗ ಸಬ್ಸ್ಟ್ರೇಟ್ ಪ್ರಾಡಕ್ಟ್ ಆಗಿ ಕನ್ವರ್ಟ್ ಆಗ್ತದೋ, ಆ ಕನ್ವರ್ಷನ್ ಆಗುವಂಥದ್ದು ಎಷ್ಟು ಟೈಮಲ್ಲಿ ಆಗುತ್ತೆ ಅನ್ನೋದ್ರ ಮೇಲೆ ಅವಲಂಬಿತವಾಗಿರ್ತದೆ. ಸೊ ರೇಟ್ is equal to product by time ಅಂತ ಕರಿತೀವಿ. Here T for time, P for product. So rate or speed of a reaction. So all enzymes catalyzed different types of chemical reactions in the body of an organism. That is metabolic pathway, metabolic activities of the cell. So if enzymes are not required in any kind of chemical reaction, the rate of reaction is very, very low without enzymes. ಹಾಗಾದ್ರೆ ಎನ್ಸೈಮ್ಸ್ ಇಲ್ಲದೇನೆ ಕೆಮಿಕಲ್ ರಿಯಾಕ್ಷನ್ ನಡೆಯುತ್ತೆ ಅನ್ನೋದಾದ್ರೆ ಆ ರೇಟ್ ಏನಾಗಿರ್ತದೆ, ರಿಯಾಕ್ಷನ್ ರೇಟು? ಸೊ ಮಸ್ಟ್ ಬಿ ಗೋಸ್ ಆನ್ ಡಿಕ್ರೀಸ್. ಏನಾಗ್ತದೆ? ಇಳಿಮುಖವಾಗ್ತದೆ. ಸೊ ಎನ್ಸೈಮ್ಸ್ ಇದ್ದಾಗ ಏನಾಗುತ್ತೆ? ಇನ್ ದಿ ಪ್ರೆಸೆನ್ಸ್ ಆಫ್ ಎನ್ಸೈಮ್ಸ್ ದಿ ರೇಟ್ ಆಫ್ ರಿಯಾಕ್ಷನ್ ಈಸ್ ವೆರಿ ಫಾಸ್ಟ್. ತುಂಬಾ ಸ್ಪೀಡ್ ಆಗಾಗ್ತದೆ ಇನ್ ದಿ ಪ್ರೆಸೆನ್ಸ್ ಆಫ್ ಎನ್ಸೈಮ್ಸ್. ಸೊ ಒನ್ ಆಫ್ ದಿ ಎಕ್ಸಾಂಪಲ್ ಹೌ ಎನ್ಸೈಮ್ catalyzed the rate of reaction, speed of reaction. For example, so when the formation of carbonic acid, example ಕೊಡೋಣ ಈಗ. When the formation of carbonic acid, H2CO3. So this is the formula of carbonic acid. When the formation of carbonic acid, so this is formed by the combining of CO2 and H2O. Give rise H2CO3, carbonic acid. So this chemical reaction need or requires an enzyme. If same chemical reaction without an enzyme, ಈಗ ಕಾರ್ಬನ್ ಮಾಲಿಕ್ಯೂಲ್ CO2, ಕಾರ್ಬನ್ ಡೈಆಕ್ಸೈಡ್ ಮತ್ತೆ ವಾಟರ್ ಮಾಲಿಕ್ಯೂಲ್ ಕಂಬೈನ್ ಆಗಿ ಕಾರ್ಬೋನಿಕ್ ಆಸಿಡ್ ಏನಾಗ್ತದೆ? ಫಾರ್ಮೇಷನ್ ಆಗ್ತದೆ. ಈ ಸಂದರ್ಭದಲ್ಲಿ ಈ ಕೆಮಿಕಲ್ ರಿಯಾಕ್ಷನ್ ಅಲ್ಲಿ ನಾವು ಎರಡು ಚಾನ್ಸ್ ಅಲ್ಲಿ ನೋಡುವ. ಒಂದು ಇನ್ ದಿ ಪ್ರೆಸೆನ್ಸ್ ಆಫ್ ಎನ್ಸೈಮ್, ಇನ್ ದಿ ಆಬ್ಸೆನ್ಸ್ ಆಫ್ ಎನ್ಸೈಮ್. So in the absence of an enzyme during the conversion of carbon dioxide and water into carbonic acid, so the synthesizing molecules of carbonic acids are 200 per hour. ಏನಾದರೂ ಎನ್ಸೈಮ್ ಇಲ್ಲದೇನೆ ಇದು ಈ ರೀತಿ ಕಾರ್ಬೋನಿಕ್ ಆಸಿಡ್ ಆಗಿ ಕನ್ವರ್ಟ್ ಆಗಬೇಕು ಅಂದಾಗ ಸರಾಸರಿ 1 ಗಂಟೆಗೆ ಎಷ್ಟು ತಯಾರು ಮಾಡುತ್ತೆ ಕಾರ್ಬೋನಿಕ್ ಆಸಿಡ್ ಮಾಲಿಕ್ಯೂಲ್ಸ್ ಅನ್ನ? 1 ಅವರ್ ಅಲ್ಲಿ 200 ಮಾಲಿಕ್ಯೂಲ್ಸ್. ವಿತೌಟ್ ಆನ್ ಎನ್ಸೈಮ್ carbonic acid molecules are synthesized or formed approximately about 200 molecules per hour. 1 ಗಂಟೆಗೆ 200 ಮಾಲಿಕ್ಯೂಲ್ಸ್ ಅಷ್ಟೇ ತಯಾರಾಗೋದಕ್ಕೆ ಸಾಮರ್ಥ್ಯ ಇರ್ತದೆ ಎನ್ಸೈಮ್ಸ್ ಇಲ್ಲದೆ ನಡೆಯುವ ರಿಯಾಕ್ಷನ್ ಅಲ್ಲಿ. ಸೇಮ್ ರಿಯಾಕ್ಷನ್ ವಿತ್ ದಿ ಪ್ರೆಸೆನ್ಸ್
or in the presence of enzyme called carbonic anhydrase. ಯಾವ enzyme ಅದು? Carbonic anhydrase. So this enzyme necessary for the catalyze this chemical reaction. ಈಗ ಈ ಎಂಜೈಮ್ ಇಲ್ದಾಗ 1 ಗಂಟೆಗೆ 200 ಮಾಲಿಕ್ಯೂಲ್ ಅನ್ನಷ್ಟೇ ಸಿಂಥಸೈಸ್ ಮಾಡಲಿಕ್ಕೆ ತಯಾರಾಗ್ತದೆ. ಇದೇನು ತೋರಿಸುತ್ತೆ? ರೇಟ್ ಆಫ್ ರಿಯಾಕ್ಷನ್ ಈಸ್ ವೆರಿ ವೆರಿ ಲೋ, ತುಂಬ ಕಡಿಮೆ. ಈಗ ಇದೇ ರಿಯಾಕ್ಷನ್ ಅಂಡರ್ ದಿ ಪ್ರೆಸೆನ್ಸ್ ಆಫ್ ಎಂಜೈಮ್ ಕಾರ್ಬೋನಿಕ್ anhydrase, so that reaction may be fast, so give rise how much molecules? 6 lakhs of molecules. 6 lakhs of molecules per second. Can you imagine? 6 lakh of molecules of carbonic acids released or formed by second. 1 ಸೆಕೆಂಡ್ ಅಲ್ಲಿ 6 ಲಕ್ಷದಷ್ಟು ಮಾಲಿಕ್ಯೂಲ್ಸ್ ಏನಾಗ್ತದೆ ಅಲ್ಲಿ ಫಾರ್ಮೇಷನ್ ಆಗ್ತದೆ. ಇಮ್ಯಾಜಿನ್ ಮಾಡ್ಕೊಳ್ಳಿ ಆ ರೇಟ್ ಆಫ್ ರಿಯಾಕ್ಷನ್ ಎಷ್ಟು ಫಾಸ್ಟ್ ಇದೆ, ಎಷ್ಟು ಹೈ ಇದೆ ಅನ್ನೋದನ್ನ ಇಮ್ಯಾಜಿನ್ ಮಾಡ್ಕೊಳ್ರಿ ಇನ್ ದಿ ಪ್ರೆಸೆನ್ಸ್ ಆಫ್ ಆನ್ ಎಂಜೈಮ್. ಸೊ ಎಂಜೈಮ್ಸ್ ನಥಿಂಗ್ ಬಟ್ biocatalyst. They catalyzed chemical reaction with fast. So they speed up reaction. Chemical reaction. One of the example how enzyme catalyzed chemical reaction within short period, within the short time. ಎಕ್ಸಾಂಪಲ್ ಅನ್ನ ನಾವು ಕೊಟ್ಟಾಗ ಯಾವ ರೀತಿ ಕೆಟಲೈಸ್ ಮಾಡುತ್ತೆ ಅನ್ನೋದು ನಮಗೆ ಅರ್ಥ ಆಗ್ತದೆ. ಎಂಜೈಮ್ಸ್, ದಟ್ ಈಸ್ ದಿ ಕೆಮಿಕಲ್ ರಿಯಾಕ್ಷನ್, ದಟ್ ಈಸ್ ಕೆಮಿಕಲ್ ನೇಚರ್ ಆಫ್ ಆನ್ ಎಂಜೈಮ್. ನೋಡಿ, ಒಂದು ಕೆಮಿಕಲ್ ರಿಯಾಕ್ಷನ್ ಆಗಬೇಕಾದ್ರೆ ಯಾವ ಥರ ಚೇಂಜಸ್ ಆಗ್ತದೆ, ಹೇಗೆ ಕನ್ವರ್ಷನ್ ಆಗ್ತದೆ ಅನ್ನೋದನ್ನ ಈ ಒಂದು ಉದಾಹರಣೆಯಿಂದ ನಾವು ತಿಳ್ಕೊಳ್ಬೋದು. ಎಂಜೈಮ್ ಇದ್ರೆ ಯಾವ ರೇಟಲ್ಲಿ ಹೋಗುತ್ತೆ, ಎಂಜೈಮ್ ಇಲ್ಲದಾಗ ಯಾವ ರೇಟಲ್ಲಿ ಹೋಗುತ್ತೆ ಅನ್ನೋದನ್ನ ಈ ಎಕ್ಸಾಂಪಲ್ ಮೂಲಕ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಬಹುದಾಗಿದೆ. ನೆಕ್ಸ್ಟ್, the properties of enzymes. Next we move on to properties of enzymes, general properties. ಏನೇನು ಪ್ರಾಪರ್ಟೀಸ್ ಅನ್ನ ನೋಡಬಹುದು ನಾವು ಎಂಜೈಮ್ಸ್ ಅಂದಾಗ, ಫಸ್ಟ್ ಪ್ರಾಪರ್ಟಿ, ಎಂಜೈಮ್ಸ್ ಸ್ಪೀಡ್ ಅಪ್ ಕೆಮಿಕಲ್ ರಿಯಾಕ್ಷನ್. ಏನು ಗುಣಗಳನ್ನು ನೋಡಬಹುದು ನಾವು ಎಂಜೈಮ್ಸ್ ಅಂದಾಗ? ಸೊ ದಿಸ್ ಈಸ್ ಎಕ್ಸ್ಟ್ರಾ ಪಾಯಿಂಟ್ಸ್. ನಿಮ್ಮ ಟೆಕ್ಸ್ಟ್ ಬುಕ್ ಅಲ್ಲಿ ಇಲ್ಲ ಇದು ಪ್ರಾಪರ್ಟೀಸ್, ಬಟ್ ಎಕ್ಸ್ಟ್ರಾ ನಾನು ಹೇಳ್ತಾ ಇದ್ದೇನೆ. ಫಸ್ಟ್ ಒನ್, ದೇ ಸ್ಪೀಡ್ ಅಪ್ ಕೆಮಿಕಲ್ ರಿಯಾಕ್ಷನ್, ಫಾಸ್ಟ್ ಆಗುವ ಹಾಗೆ ಮಾಡುತ್ತೆ ಎಂಜೈಮ್ಸ್. ಒಂದು ಪ್ರಾಪರ್ಟಿ, ಒನ್ ಆಫ್ ದಿ ಪ್ರಾಪರ್ಟಿ ಆಫ್ ಎಂಜೈಮ್ಸ್. ದೆನ್ ಸೆಕೆಂಡ್ ಪ್ರಾಪರ್ಟಿ ಏನಿದೆ, ದೇ ರಿಕ್ವೈರ್ಡ್ ಸ್ಮಾಲ್ ಅಮೌಂಟ್ ಡ್ಯೂರಿಂಗ್ ದಿ ರಿಯಾಕ್ಷನ್. ಯಾವಾಗಲೂ ರಿಯಾಕ್ಷನ್ ಅಲ್ಲಿ ಏನಾಗ್ತದೆ, ಎಂಜೈಮ್ನ ಪ್ರಪೋರ್ಷನ್ ಎಷ್ಟು ಬೇಕಾಗ್ತದೆ? ವೆರಿ ಲೆಸ್, ಸ್ಮಾಲ್ ಅಮೌಂಟ್. So they require small amount during the chemical reaction. ಎರಡನೇ ಪ್ರಾಪರ್ಟಿ. Then third one, enzymes are biological catalysts. Enzymes are catalyzed different types of chemical reactions. They catalyzed different types of chemical reaction. Third property. Then fourth one, some of enzymes are reversible. Some of enzymes catalyze reversible reaction. ಎಂಜೈಮ್ಸ್ ಅಲ್ಲಿ ಕೆಲವು ಏನಿದೆ ರಿವರ್ಸಿಬಲ್ ರಿಯಾಕ್ಷನ್ ಅನ್ನ ಕೆಟಲೈಸ್ ಮಾಡುತ್ತೆ. ಅಂದ್ರೆ ಫಾರ್ವರ್ಡ್ ಟು ಬ್ಯಾಕ್ವರ್ಡ್, ಮುಂದೆ ತಗೊಂಡೋಗುತ್ತೆ ಮತ್ತೆ ಹಿಂದಕ್ಕೂ ಬರುವಂತ ಚಾನ್ಸಸ್ ಇರ್ತದೆ. ಅದನ್ನ ನಾವೇನಂತ ಕರಿತೀವಿ? ರಿವರ್ಸಿಬಲ್. ಸೊ ದಿಸ್ ಈಸ್ ರಿವರ್ಸಿಬಲ್ ರಿಯಾಕ್ಷನ್. ಒನ್ ಡೈರೆಕ್ಷನ್ ಅಲ್ಲಿ ಹೋಗುತ್ತೆ, ಮತ್ತೊಂದು ಡೈರೆಕ್ಷನ್ ಅಲ್ಲಿ ವಾಪಸ್ ಒರಿಜಿನಲ್ ಸ್ಟೇಟ್ಗೆ ಬರುತ್ತೆ. ದಟ್ ಈಸ್ ಕಾಲ್ಡ್ ರಿವರ್ಸಿಬಲ್ ರಿಯಾಕ್ಷನ್ ಅಂತ ಕರಿತೇವೆ. ಸಮ್ ಆಫ್ ಎಂಜೈಮ್ಸ್ catalyzed reversible reaction. This is another property of enzymes. Next property, enzymes are very sensitive to temperature and pH. Enzymes are very sensitive to temperature and pH. ಹೀಟು ಮತ್ತು ಟೆಂಪರೇಚರ್ ಏನಿದೆ ಎರಡು ಒಂದೇ.
ಮತ್ತು pHಗೆ ಸೆನ್ಸಿಟಿವ್ ಆಗಿ ವರ್ಕ್ ಮಾಡುತ್ತೆ, ಬಿಹೇವ್ ಮಾಡ್ತದೆ, ಸೂಕ್ಷ್ಮವಾಗಿ ಬಿಹೇವ್ ಮಾಡುತ್ತೆ ಟೆಂಪ್ರೇಚರ್ ಮತ್ತು pHಗೆ. ದ್ಯಾನ್ ನೆಕ್ಸ್ಟ್ ಒನ್, ಎನ್ಸೈಮ್ಸ್ ಆರ್ ಇನ್ಹಿಬಿಟೆಡ್ ಬೈ ಇನ್ಹಿಬಿಟರ್ಸ್. ಏನಾಗುತ್ತೆ ಎನ್ಸೈಮ್ಸು? ಇನ್ಹಿಬಿಟೆಡ್ ಹಂಗಂದ್ರೆ ಏನಂತ ಕರಿತೀವಿ? ಸ್ಟ್ರಕ್ ಆಗ್ತದೆ, ಅಲ್ಲೇ ನಿಲ್ತದೆ. ಯಾರಿಂದ? ಇನ್ಹಿಬಿಟರ್ಸ್ ಇಂದ. ಇನ್ಹಿಬಿಟರ್ಸ್ ಏನಾಗ್ತದೆ? ಕೆಲವು ಇನ್ಹಿಬಿಟರ್ಸ್ ಇರ್ತವೆ, ಸೊ ಫ್ಯಾಕ್ಟರ್ಸ್. ಈ ಇನ್ಹಿಬಿಟರ್ ಫ್ಯಾಕ್ಟರ್ಸ್ ಏನಾದರೂ ಎನ್ಸೈಮ್ಸ್ ಅನ್ನ ಬೈಂಡ್ ಮಾಡ್ತು ಅಂದಾಗ ಏನು ಮಾಡ್ತದೆ? ಅಲ್ಲಿಗೆ ಆ ಎನ್ಸೈಮ್ಸ್ ಆಕ್ಟಿವಿಟಿ ಕಳ್ಕೊಳ್ಳುತ್ತೆ, ಎನ್ಸೈಮ್ ಆಕ್ಟಿವಿಟಿಯನ್ನ ಕಳ್ಕೊಳ್ತದೆ. ಅದನ್ನೇನಂತ ಹೇಳೋಣ? ಎನ್ಸೈಮ್ಸ್ ಆರ್ ಇನ್ಹಿಬಿಟೆಡ್, ದಟ್ ಈಸ್ ಸ್ಟ್ರಕ್ಡ್ ಅಂತ ಕರಿತೇವೆ. ಸೊ ಇನ್ಹಿಬಿಟೆಡ್ ಬೈ ಇನ್ಹಿಬಿಟರ್ಸ್, ಇನ್ಆಕ್ಟಿವೇಟ್ ಆಗ್ತದೆ. ಯಾವಾಗ? ಇನ್ಹಿಬಿಟರ್ಸ್ ಅದನ್ನು ಬೈಂಡ್ ಮಾಡಿದಾಗ. ಅದು ಫ್ಯಾಕ್ಟರ್ಸ್, ಇನ್ಹಿಬಿಟರ್ಸ್ ಅನ್ನೋದು ಫ್ಯಾಕ್ಟರ್ಸ್. ಸೊ ಬೈಂಡ್ ಮಾಡಿದಾಗ ಎನ್ಸೈಮ್ಸ್ ಆರ್ ಇನ್ಹಿಬಿಟೆಡ್ ಬೈ ಇನ್ಹಿಬಿಟರ್ಸ್. ದೀಸ್ ಆರ್ ಡಿಫರೆಂಟ್ ಟೈಪ್ಸ್ ಆಫ್ ಪ್ರಾಪರ್ಟೀಸ್ ಆಫ್ ಎನ್ಸೈಮ್ಸ್. ಇವೆಲ್ಲವನ್ನು ಕೂಡ ನಾವು ಪ್ರಾಪರ್ಟೀಸ್ ಅಂತ ಕರಿತೀವಿ, ಪ್ರಾಪರ್ಟೀಸ್ ಆಫ್ ಎನ್ಸೈಮ್ಸ್. ನೋಡಿ ಎಂತೆಂಥ ಪ್ರಾಪರ್ಟೀಸ್ ಅನ್ನು ಹೊಂದಿದೆ ಎನ್ಸೈಮ್ಸ್ ಅಂತಕ್ಕಂಥದ್ದು. ಇದು ನಾವು ಎನ್ಸೈಮ್ ಪ್ರಾಪರ್ಟೀಸ್ ಅಂತ ಕರಿತೇವೆ. And next one, that is the rate of reaction. By that reaction, during the chemical reaction, the substrate converted into product. ರಿಯಾಕ್ಷನ್ ಅಲ್ಲಿ ಏನಾಗ್ತದೆ? ಸಬ್ಸ್ಟ್ರೇಟ್ ಇದೆಯಲ್ಲ, ಸಬ್ಸ್ಟ್ರೇಟ್ ಕನ್ವರ್ಟೆಡ್ ಇಂಟು ಪ್ರಾಡಕ್ಟ್ ಅಂತ ಕರಿತೀವಿ. EP ಆಗ್ತದೆ, ಈ ಎನ್ಸೈಮ್ ಪ್ರಾಡಕ್ಟ್ ಕಾಂಪ್ಲೆಕ್ಸ್. ಬೈ ದಟ್ ಟೈಮ್ ಕನ್ವರ್ಷನ್ ಆಫ್ ಸಬ್ಸ್ಟ್ರೇಟ್ ಇಂಟು ಪ್ರಾಡಕ್ಟ್, ಎ ಪ್ರೋಸೆಸ್. ಬೈ ದಟ್ ಟೈಮ್ ಆಫ್ ಕನ್ವರ್ಷನ್, ದಿ ಸೈಟ್ ಆಫ್ ಅನ್ ಎನ್ಸೈಮ್, ದಟ್ ಈಸ್ ಟ್ರಾನ್ಸಿಷನ್ ಸೈಟ್. ಏನಾಗ್ತದೆ? ಆಕ್ಟಿವೇಶನ್ ಆಗುವಾಗ ಒಂದು ಎನ್ಸೈಮ್ ಇದರಲ್ಲಿ ಸೈಟ್ ಏನಿದೆ? ಆಕ್ಟಿವ್ ಸೈಟ್ ಇದೆ. ಅದು ಸಬ್ಸ್ಟ್ರೇಟ್ ಅನ್ನ ಬೈಂಡ್ ಮಾಡ್ತದೆ. ಪ್ರಾರಂಭದಲ್ಲಿ ರಿಯಾಕ್ಷನ್ ಸ್ಟಾರ್ಟ್ ಆಗುವಾಗ ಬೈಂಡ್ ಆದಾಗ ಎನ್ಸೈಮ್ ಸಬ್ಸ್ಟ್ರೇಟ್ ಕಾಂಪ್ಲೆಕ್ಸ್ ಆಗ್ತದೆ. ಈಗ ಆ ವಸ್ತು ಇನ್ನೊಂದು ಹೊಸ ವಸ್ತು ಆಗಬೇಕದು, ಅಲ್ಲಿಗೆ ಒಂದು ರಿಯಾಕ್ಷನ್ ಮುಕ್ತಾಯ ಆಗುತ್ತೆ. ಆ ಸಬ್ಸ್ಟ್ರೇಟ್ ಏನಾಗ್ತದೆ? ಈಗ ಕನ್ವರ್ಟ್ ಆಗ್ತದೆ ಪ್ರಾಡಕ್ಟ್ ಆಗಿ. ಹಾಗೆ ಪ್ರಾಡಕ್ಟ್ ಆಗಿ ಕನ್ವರ್ಟ್ ಆಗುವಾಗ ಆ ಒಂದು ಏನಿದೆ ಕನ್ವರ್ಷನ್ ಏನಿದೆ, ದಟ್ ಪ್ರೋಸೆಸ್ ಈಸ್ ಕಾಲ್ಡ್ ಟ್ರಾನ್ಸ್ಫಾರ್ಮೇಷನ್. ಏನಂತ ಕರಿತೀವಿ? ಟ್ರಾನ್ಸ್ಫಾರ್ಮೇಷನ್. ಆಗೇನಾಗ್ತದೆ? ಎನ್ಸೈಮ್ ಹ್ಯಾಸ್ ಟ್ರಾನ್ಸಿಷನ್ ಸೈಟ್. ಏನಿರ್ತದೆ ಅಲ್ಲಿ? EP ನಲ್ಲಿ ಎನ್ಸೈಮ್ಸ್ ಅಲ್ಲಿ ಒಂದು ಆಕ್ಟಿವ್ ಸೈಟ್ ಇರ್ತದೆ, ಕಾಲ್ಡ್ ಟ್ರಾನ್ಸಿಷನ್ ಸೈಟ್. Where the S converted into P. In the presence of enzymes, the conversion is very fast. S into P. That rate is very fast. But without enzymes, only the presence of required energy, so the rate of reaction is high. That means extending the process. That is the conversion of substrate into product. ನೋಡಿ, ಈ ಕಾನ್ಸೆಪ್ಟ್ ಅಲ್ಲಿ ಏನಾಗ್ತದೆ? ದಟ್ ಈಸ್ ದಿ ಕಾನ್ಸೆಪ್ಟ್ ನಥಿಂಗ್ ಬಟ್ ಟ್ರಾನ್ಸ್ಫಾರ್ಮೇಷನ್ ಕಾನ್ಸೆಪ್ಟ್. ರಿಯಾಕ್ಷನ್ ಅಲ್ಲಿ ಸಬ್ಸ್ಟ್ರೇಟ್ ಇದ್ದಿದ್ದು ಪ್ರಾಡಕ್ಟ್ ಆಗ್ತದೆ, ಅಲ್ಲಿಗೆ ಆ ರಿಯಾಕ್ಷನ್ ಮುಕ್ತಾಯ ಆಗುತ್ತೆ. ಯಾವುದೋ ಒಂದು ಸಬ್ಸ್ಟೆನ್ಸು ಇನ್ನೊಂದು ಹೊಸ ಸಬ್ಸ್ಟೆನ್ಸ್ ಆಗಿ ಮುಕ್ತಾಯ ಆಗುತ್ತೆ, ಅಲ್ಲಿಗೆ ರಿಯಾಕ್ಷನ್ ಮುಗಿಯುತ್ತೆ. ಹಾಗೆ ಕನ್ವರ್ಷನ್ ಆಗಬೇಕಾದ್ರೆ ಏನಾಗ್ತದೆ? ಫಸ್ಟ್ ಸ್ಟೆಪ್ ಅಲ್ಲಿ ಎನ್ಸೈಮ್ ಸಬ್ಸ್ಟ್ರೇಟ್ ಅನ್ನ ಬೈಂಡ್ ಆಗ್ತದೆ ಆಕ್ಟಿವ್ ಸೈಟಿಗೆ, ಅಲ್ಲಿಗೆ ಈ ಎಸ್ ಕಾಂಪ್ಲೆಕ್ಸ್ ಅಂತ ಕರಿತೀವಿ. ಎನ್ಸೈಮ್ ಸಬ್ಸ್ಟ್ರೇಟ್ ಕಾಂಪ್ಲೆಕ್ಸ್ ಆಗ್ತದೆ. ಎನ್ಸೈಮ್ ಸಬ್ಸ್ಟ್ರೇಟ್ ಕಾಂಪ್ಲೆಕ್ಸ್ ಈಗ ಏನಾಗಬೇಕು? EP ಆಗಬೇಕು, ಪ್ರಾಡಕ್ಟ್ ಆಗಬೇಕು. ಆ ಕನ್ವರ್ಷನ್ ಅನ್ನ ಏನಂತ ಕರಿತೀವಿ? ಆ ಪ್ರೋಸೆಸ್ ಅನ್ನ ಅದನ್ನ ಟ್ರಾನ್ಸ್ಫಾರ್ಮೇಷನ್ ಅಂತ ಕರಿತೀವಿ. ಅಲ್ಲಿ ಸೈಟ್ ಏನಾಗ್ತದೆ? ಅವಾಗ ಆಕ್ಟಿವ್ ಸೈಟ್ ಇದ್ದಿದ್ದು ಟ್ರಾನ್ಸಿಷನ್ ಸೈಟ್ ಆಗ್ತದೆ. ಈಗ ಎನ್ಸೈಮ್ಸ್ ಇದ್ದಾಗ ಏನಾಗ್ತದೆ? ಈ ಕನ್ವರ್ಷನ್ ರೇಟ್ ಏನಿದೆ ಫಾಸ್ಟ್ ಆಗುತ್ತೆ.
ವಿತೌಟ್ ಎನ್ಸೈಮ್ ಇದ್ದಾಗ ನೀವು ಎಷ್ಟೇ ಎನರ್ಜಿ ಇದ್ರೂ ಕೂಡ ಆ ರಿಯಾಕ್ಷನ್ ಏನಾಗ್ತದೆ, ಎಳೆಯುತ್ತೆ, ಅದು ಎಕ್ಸ್ಟೆಂಡ್ ಆಗ್ತದೆ. ಸೊ ಇದನ್ನ ಗ್ರಾಫಿಕಲ್ ಒಂದು ರೆಪ್ರೆಸೆಂಟೇಷನ್ ಅಲ್ಲಿ ತೋರಿಸ್ತಾರೆ. ಆಕ್ಟಿವೇಶನ್ ಆಫ್ ಎನರ್ಜಿ ವಿತೌಟ್ ಎನ್ಸೈಮ್, ಆಕ್ಟಿವೇಶನ್ ಆಫ್ ಎನರ್ಜಿ ವಿತ್ ಎನ್ಸೈಮ್ಸ್. ಹೇಗೆ ಗ್ರಾಫ್ ಕರು ಬರ್ತದೆ ಅನ್ನೋದನ್ನ ಒಂದು ಗ್ರಾಫಿಕಲ್ ರೆಪ್ರೆಸೆಂಟೇಷನ್, ದಟ್ ಈಸ್ ದಿ ಕಾನ್ಸೆಪ್ಟ್ ಆಫ್ ಟ್ರಾನ್ಸ್ಫಾರ್ಮೇಶನ್. ಸೊ ಲುಕ್ ಅಟ್ ದಿಸ್ ಗ್ರಾಫಿಕಲ್ ರೆಪ್ರೆಸೆಂಟೇಷನ್ ಹೇಗೆ ಬರ್ತದೆ ಅನ್ನುವಂಥದ್ದು. ಸೊ ದಿಸ್ ಈಸ್ ಎಕ್ಸ್ ಆಕ್ಸಿಸ್, this one is y axis, y axis. Here look at this graph, this is the line when the reaction carry, that is speed up of that reaction in the presence of enzymes, or the extending of that reaction in the absence of enzymes. So that shows the concept of transformation, that is S converted into P. This graphical representation shows, ನೋಡಿ ಹೇಗಾಗ್ತದೆ ಅಂತಕ್ಕಂಥದ್ದು. This is S, this is P. This is S, that is substrate. Starting ನಲ್ಲಿ enzyme bind ಆಗುತ್ತೆ, substrate ಆಗುತ್ತೆ, ES ಕಾಂಪ್ಲೆಕ್ಸ್ ಆಗ್ತದೆ. ಈ S P ಆಗಬೇಕು, ಈಗ ಪ್ರಾಡಕ್ಟ್ ಆಗಬೇಕು, ಎಂಡ್ ಆಗಬೇಕಾದ್ರೆ ಅದು ಕನ್ವರ್ಟ್ ಆಗ್ತದೆ, ಆ ರಿಯಾಕ್ಷನ್ ಅಲ್ಲಿಗೆ ಮುಕ್ತಾಯ ಆಗ್ತದೆ. ಈಗ ನೋಡೋಣ ಇಲ್ಲಿ ಆಕ್ಟಿವೇಶನ್ ಎನರ್ಜಿ, then here this is activation energy. ಎರಡು ಕರ್ವನ್ನು ತೋರಿಸಿದ್ವಿ, ಆಕ್ಟಿವೇಶನ್ ತೋರಿಸಲಾಗಿದೆ ಇಲ್ಲಿ. ಏನೇನು ಇದು ಒಂದು ಎಕ್ಸ್ಟೆಂಡಿಂಗ್ ಆಗಿರ್ತಕ್ಕಂಥದ್ದು, ಹೈ ರೇಟಲ್ಲಿ ಇರುವಂಥದ್ದು ಕರ್ವ್. ಮತ್ತೊಂದಿದೆ ಲೋ ಇರ್ತಕ್ಕಂಥದ್ದು, ಲೋ ಟುವರ್ಡ್ಸ್ ಎಸ್ಸಿಗೆ ಕಡಿಮೆ ಇರುವಂಥದ್ದು, ಎಸ್ಸಿಗೆ ಜಾಸ್ತಿ ಇರುವಂತಕ್ಕಂಥ ಲೈನ್ಸ್ ಅನ್ನ ತೋರಿಸಿದ್ದೇವೆ. ಸೊ ಇಲ್ಲಿ ಆಕ್ಟಿವೇಶನ್ ಎನರ್ಜಿ ವಿತ್ ಎನ್ಸೈಮ್ಸ್, this activation energy without enzyme, ಈಗೇನಾಗ್ತದೆ ಕಾನ್ಸೆಪ್ಟ್ ಆಫ್ ಟ್ರಾನ್ಸ್ಫಾರ್ಮೇಶನ್ ಅಲ್ಲಿ ಅಂದಾಗ. ಸೊ ವೆನ್ ದಿ ಕೆಮಿಕಲ್ ರಿಯಾಕ್ಷನ್ ಸ್ಟಾರ್ಟ್ಸ್, ಈ ಆಕ್ಟಿವ್ ಸೈಟ್ ಆಫ್ ಈ ಎನ್ಸೈಮ್ binds to substrate, then later that substrate, enzyme substrate complex converted into product. So that the end of the reaction, at the end of the reaction, another formation of product that shows end of the reaction. Here in the presence of energy, ES converted into P with the low pitch ಅಂತ ಕರೀತೇವೆ, with low pitch or the fast rate, and the time of that conversion is very less. ಎಸ್ ಇದ್ದಿದ್ದು ಇಲ್ಲಿ ಪಿ ಆಗಬೇಕಾದ್ರೆ ಎನ್ಸೈಮ್ ಇದ್ದಾಗ ಆಕ್ಟಿವೇಶನ್ ಎನರ್ಜಿನಲ್ಲಿ ಏನಾಗುತ್ತೆ, ಇಟ್ ಟೇಕ್ಸ್ ದಿ ವೆರಿ ಲೆಸ್ ಟೈಮ್. ಎಷ್ಟು ತಗೊಳುತ್ತೆ, ತುಂಬ ಕಡಿಮೆ ಟೈಮ್ ಅನ್ನು ತಗೊಳ್ತದೆ ಬೈ ದಿ ಟೈಮ್ ಆಫ್ ಕನ್ವರ್ಷನ್ ಎಸ್ ಇಂಟು ಪಿ. ಯಾವಾಗ? ಇನ್ ದಿ ಪ್ರೆಸೆನ್ಸ್ ಆಫ್ ಎನ್ಸೈಮ್. ದಿಸ್ ಲೋ ರೇಟ್ that depends to S, this is x-axis, this is y, so that is begins of the reaction, S product already formed, then it is converted into P. By that time, in the presence of enzyme, that rate is very fast, reaction rate is very fast, it takes the minimum time. So that represents as the small pitch. ಏನು ಕೊಟ್ಟಿದ್ದೀವಿ ಇಲ್ಲಿ, ಸಣ್ಣದಾಗಿರೋ ಪಿಚ್ ಬಂದಿದೆ. ಸೊ ದಿಸ್ ಈಸ್ ವಿತೌಟ್ ಎನ್ಸೈಮ್ಸ್, ದಿ ರೇಟ್ ಆಫ್ ರಿಯಾಕ್ಷನ್ goes on increasing. That shows high pitch. In the absence of enzymes, activation energy iddu
ಎನ್ಸೈಮ್ಸ್ ಇದ್ದಾಗ ರೇಟ್ ಏನಾಗ್ತದೆ, ಅದು ಎಕ್ಸ್ಟೆಂಡ್ ಆಗ್ತಾ ಹೋಗ್ತದೆ. ತುಂಬ ಟೈಮ್ ತಗೊಳುತ್ತೆ ಎಸ್ ಇಂದ ಪಿ ಕನ್ವರ್ಟ್ ಆಗಬೇಕಾದ್ರೆ. ಅದು ಈ ಗ್ರಾಫಿಕಲ್ ರೆಪ್ರೆಸೆಂಟೇಷನ್ ಅಲ್ಲಿ ಹೈ ಪಿಚ್ಗೆ ಹೋಗಿದೆ ನೋಡಿ, ಎತ್ತರಕ್ಕೆ ಹೋಗಿದೆ. ಎಲ್ಲಿ ಯಾವುದಕ್ಕೆ? ಡಿಪೆಂಡ್ಸ್ ಟು ದಿ ಎಸ್. ಇದಕ್ಕೆ ಅನುಗುಣವಾಗಿ ಎತ್ತರದಲ್ಲಿ ಬರುತ್ತೆ. ಆದ್ರೆ ಎನ್ಸೈಮ್ಸ್ ಇದ್ದಾಗ ಏನಾಗ್ತದೆ, ಫಾಸ್ಟ್ ಆಗಿ ಆಗೋದ್ರಿಂದ ಎಸ್ ಗೆ ಏನಾಗಿರ್ತದೆ, ಅದು ಪರ್ಪೆಂಡಿಕ್ಯುಲರ್ ಆಗಿ ಕಡಿಮೆನಲ್ಲಿದೆ. ಈ ಪಿಚ್ ಏನಾಗಿರ್ತದೆ, ಕಡಿಮೆಯಲ್ಲಿರ್ತದೆ. ಸೊ ದಿಸ್ ಈಸ್ ಸ್ಮಾಲ್, ದಿಸ್ ಈಸ್ ಹೈ ಅಂತ ಕರಿತೇವೆ. ದಟ್ ಶೋಸ್ ರೇಟ್ ಆಫ್ ದಟ್ ರಿಯಾಕ್ಷನ್. This is fast presence of enzyme. This is without enzymes, so the rate of reaction is very less. That stretching or extending that reaction takes much of time. Tumba time anna togoluntadu. This is graphical representation to show how the transformation process, that is conversion of S into P product. By that time, enzyme, in the presence of enzyme has transition site. ಇಲ್ಲೇನಾಗ್ತದೆ ಎಂಜೈಮ್ಗೆ ಏನು ಸಿಗುತ್ತೆ? ಟ್ರಾನ್ಸಿಷನ್ ಸೈಟ್. ದಟ್ ಏನು ಮಾಡ್ತದೆ? ಸೊ ದಟ್ ಕ್ಯಾನ್ ಪ್ರೊಸೀಡ್ ದಿ ಫಾಸ್ಟರ್ ರೇಟ್ ಆಫ್ ರಿಯಾಕ್ಷನ್. ಅದೇನು ಮಾಡ್ತದೆ? ಫಾಸ್ಟ್ ಆಗಿ ಮಾಡ್ಕೊಂಡು ಹೋಗ್ತದೆ ಟ್ರಾನ್ಸಿಷನ್ ಸೈಟ್. ಸೊ ದಟ್ ಬ್ರಿಂಗ್ಸ್ or convert S into P. S ಇದನ್ನೇನು ಮಾಡುತ್ತೆ? ಪ್ರಾಡಕ್ಟ್ ಆಗಿ ಕನ್ವರ್ಟ್ ಮಾಡ್ತದೆ ಟ್ರಾನ್ಸಿಷನ್ ಸೈಟ್. That conversion is called, S into P is called transformation. So this is the concept of a transformation process during the chemical reaction. How enzyme involved in that chemical reaction and take that reaction into very fast and brings the final product, that is the new product, substrate converted into new product. So the rate of reaction is very high. That is fast and takes less time to complete that chemical reaction. So this is the S depends to P depends to S and enzyme. E and S. ಇದು ಗ್ರಾಫಿಕಲ್ ರೆಪ್ರೆಸೆಂಟೇಷನ್ ಅಲ್ಲಿ ತೋರಿಸುವಂಥದ್ದು. ದಟ್ ಈಸ್ ಕಾಲ್ಡ್ ಕಾನ್ಸೆಪ್ಟ್ ಆಫ್ ಟ್ರಾನ್ಸ್ಫಾರ್ಮೇಷನ್. So this is enough to today's class. Then I will take up the next concept of enzymes, that is different types of cofactors, coenzymes later in next class. Till then, goodbye.